ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನಾ ನಿಮಗೆ ಭಾಳ ದಿನದಿಂದ ವಿಡಿಯೋ ಹಾಕೇ ಇಲ್ಲ, ಕಥೆ ಹೇಳೇ ಇಲ್ಲ. ಯಾಕಂದ್ರೆ ನಾ ಅಜ್ಜಿ ಆಗೇನಿ. ಆ ಸಂತೋಷದಾಗ ನನ್ನ ಪುಟ್ಟ ಮೊಮ್ಮಗನ ಜೊತೆ ಹೆಂಗೆ ಬೆಳ್ಳ್ಯಾಗ ಹೋತು ಅನ್ನೋದು ಗೊತ್ತಾಗಲಿಲ್ಲ. ಇನ್ನು ಮೇಲೆ ನಕ್ಕಿ ನಾ ನಿಮಗೆ ವಿಡಿಯೋಗಳನ್ನ ಹಾಕ್ತೇನೆ. ನನ್ನ ಕಥೆ ನೀವು ನೋಡ್ರಿ, ಕೇಳ್ರಿ, ಸಂತೋಷ ಪಡ್ರಿ. ಇಂದು ನಾ ನಿಮಗೆ ಈಗ ಏನು ನಡೆದದಲ್ಲ ಅಧಿಕ ಮಾಸ, ಆ ಅಧಿಕ ಮಾಸದ ಬಗ್ಗೆ ನಿಮಗೆ ಹೇಳಬೇಕಂತ ಮಾಡೀನಿ. ನಮ್ಮ ಹಿಂದೂ ಪಂಚಾಂಗಗಳೇನವ, ಕ್ಯಾಲೆಂಡರ್ಗಳೇನವ, ಅವು ಏನಂದ್ರೆ ಚಂದ್ರ ಮತ್ತು ಸೂರ್ಯನ ಚಲನೆಯನ್ನು ಅವಲಂಬಿಸಿ ಅವ. ಅಂದ್ರೆ ಚಲನೆಯನ್ನು ತಾಳೆ ಮಾಡಿ ನಮ್ಮ ಪಂಚಾಂಗಗಳನ್ನ ಮಾಡ್ಯಾರ. ಈ ಪಂಚಾಂಗಗಳೇನವ ನಮ್ಮ ಭಾರತ ಸಂಸ್ಕೃತಿಯೊಳಗೆ ಭಾಳ ಮುಖ್ಯವಾದಂಥ ಪಾತ್ರವನ್ನು ಹೊಂದ್ಯಾವ, ಅಂದ್ರೆ ಸ್ಥಾನವನ್ನು ಇಟ್ಟಿಸ್ಯಾವ. ಈ ಪಂಚಾಂಗದ ಆಧಾರದ ಮೇಲನ ನಮ್ಮ ಹಿಂದೂ ಹಬ್ಬಗಳನ್ನು ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಿರ್ಣಯ ಮಾಡ್ತಾರೆ. ಅದಲ್ದನ ಶುಭ ಕಾರ್ಯಗಳನ್ನು ಸಹ ಈ ಪಂಚಾಂಗದ ಮೇಲನ ನಿರ್ಣಯ ಮಾಡ್ತಾರೆ. ನಿಮಗೆ ಹಿಂದೂ ಕ್ಯಾಲೆಂಡರ್ಗಳೇನವ ಅವ ಚಂದ್ರ ಮತ್ತು ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡ್ಯಾರ ಅಂತ ಹೇಳಿದೆ. ಈ ಚಂದ್ರನ ಚಲನೆಯನ್ನು ಆಧರಿಸಿ ಏನು ಇರೋದದ ಅದು ಚಂದ್ರಮಾನ ಪಂಚಾಂಗ. ಇದು ಚಂದ್ರನನ್ನು ಆಧರಿಸಿ, ಅಂದರೆ ಚಂದ್ರನ ಚಲನೆಯನ್ನು ಆಧರಿಸಿ ಇಲ್ಲಿ 12 ತಿಂಗಳುಗಳಾಗಿ ಮಾಡಿ ಪ್ರತಿ ತಿಂಗಳುಗಳಲ್ಲಿ 2 ಪಕ್ಷಗಳಾಗಿ ವಿಂಗಡಿಸ್ಯಾರ. ಒಂದು ಶುಕ್ಲ ಪಕ್ಷ ಅಥವಾ ಗೌರ ಪಕ್ಷನೂ ಅಂತಾರೆ, ಅಂದ್ರೆ ಬೆಳಕಿನ 15 ದಿನಗಳು, ಅಂದ್ರೆ ಅಮಾವಾಸ್ಯೆಯಿಂದ ಮುಂದೇನು ಹುಣ್ಣಿಮೆ ತನಕ ಇರ್ತಾ ಆ 15 ದಿನಗಳು. ಇನ್ನು ಕೃಷ್ಣ ಪಕ್ಷ, ಅದಕ್ಕೆ ವಾದ್ಯ ಪಕ್ಷನೂ ಅಂತಾರೆ. ಅಲ್ದನ ಈ ಕೃಷ್ಣ ಪಕ್ಷ ಏನದ ಕತ್ತಲೆಯ 15 ದಿನಗಳು, ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಹೋಗುವಂಥದ್ದು. ಇನ್ನು ಸೂರ್ಯನ ಚಲನೆಯನ್ನು ಆಧರಿಸಿ ಇರೋದು ಸೌರಮಾನ ಪಂಚಾಂಗ, ಅಂದ್ರೆ ಸೌರಮಾನ ಕ್ಯಾಲೆಂಡರ್. ಇದಕ್ಕೆ ಸೂರ್ಯನ ಚಲನೆಯನ್ನು ಆಧರಿಸಿ ಏನಂದ್ರೆ 12 ತಿಂಗಳುಗಳನ್ನು ಏನು ಮಾಡ್ಯಾರ, ಅವನ 12 ರಾಶಿ ಚಕ್ರದ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ. ಈ ನಮ್ಮ ಹಿಂದೂ ಕ್ಯಾಲೆಂಡರ್ಗಳು ಸುಮಾರು 2000 ವರ್ಷಗಳಷ್ಟು ಹಳೆಯದಾಗ್ಯಾವ. ಇವು ವೈದಿಕ ಕಾಲದಿಂದಲೂ ಬಳಕೆಯಲ್ಲಿವ ಅಂಥೇಳಿ ಇವನ್ನ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಿಗಾಗಿ ಬಳಸ್ತಾರೆ. ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಹಿಂಗೆ ಅನೇಕ ವಿಷಯಗಳ ವರ್ಣನೆ ಈ ನಮ್ಮ ಹಿಂದೂ ಪಂಚಾಂಗದಾಗ ಹೇಳ್ಯಾರ. ಈ ಎರಡೂ ಹಿಂದೂ ಪಂಚಾಂಗಗಳಂದ್ರೆ ಏನು, ಒಂದು ಚಂದ್ರಮಾನ ಪಂಚಾಂಗ ಮತ್ತು ಒಂದು ಸೂರ್ಯಮಾನ ಪಂಚಾಂಗ ಅದ. ಈ ಎರಡೂ ಪಂಚಾಂಗಗಳ ನಡುವೆ ಕೆಲವೊಂದು ದಿನಗಳ ವ್ಯತ್ಯಾಸ ಅದ. ಆ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ 32 ತಿಂಗಳಿಗೋ ಅಥವಾ 33 ತಿಂಗಳಿಗೋ ಒಂದು ಹೆಚ್ಚಿಗೆ ಒಂದು ತಿಂಗಳು ಬರ್ತದೆ. ಈ ಎರಡೂ ಪಂಚಾಂಗಗಳ ವ್ಯತ್ಯಾಸ ಏನು ಕೆಲವು ದಿನಗಳು ಬರ್ತದ, ಅದನ್ನು ನೀಗಿಸ್ಲಿಕ್ಕೆ, ಆ ವ್ಯತ್ಯಾಸವನ್ನು ಸರಿಪಡಿಸ್ಲಿಕ್ಕೆ ಇನ್ನೂ ಒಂದು ಹೆಚ್ಚಿಗೆ ತಿಂಗಳಾಗ್ತದೆ. ಆ ತಿಂಗಳನ್ನ ಅಧಿಕ ಮಾಸ ಅಂತ ಆಗ್ತದೆ. ಈ ನಮ್ಮ ಸೌರಮಾನ ವರ್ಷ ಏನದ 365 ದಿನಗಳು 6 ತಾಸು ಇರ್ತದೆ ಒಂದು ವರ್ಷ ಅಂದ್ರೆ. ಆದ್ರೆ ಚಂದ್ರಮಾನ ವರ್ಷ 354 ದಿವಸ ಇರ್ತದೆ. ಅಂದ್ರೆ ಈ ಎರಡೂ ನಡುವಿನ ವ್ಯತ್ಯಾಸ ಏನಿರ್ತದಲ್ಲ ಅದು ದರ್ ವರ್ಷ 11 ದಿವಸಕ್ಕೆ ಆಗ್ತದೆ. ಹಾಗಾಗಿ 32 ತಿಂಗಳಿಗೋ ಅಥವಾ 33 ತಿಂಗಳಿಗೋ ಅದೇನು ಒಂದು ತಿಂಗಳ ವ್ಯತ್ಯಾಸ ಆಗ್ತದ, ಆ ಮಾಸವನ್ನು ನಾವು ಅಧಿಕ ಮಾಸ ಅಂತ ಕರಿತೀವಿ. 12 ಹಿಂದೂ ತಿಂಗಳುಗಳು ಯಾವ್ಯಾವ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ವೈಶಾಖ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಮತ್ತು ಫಾಲ್ಗುಣ. ಹಿಂಗೆ ಪ್ರತಿ ಮಾಸದೊಳಗೆ, ಅಂದ್ರೆ ಪ್ರತಿ ತಿಂಗಳದಾಗ ಒಂದು ಸಂಕ್ರಮಣ ಬರ್ತದೆ. ಅಂದ್ರೆ ಸೂರ್ಯ ಇದ್ದವ ಈ ಒಂದು ರಾಶಿಯಿಂದ ಮುಂದಿನ ರಾಶಿಗೆ ಏನು ತನ್ನ ಪಯಣವನ್ನು ಮಾಡ್ತಾನ, ಅಂದ್ರೆ ತನ್ನ ಸ್ಥಾನ ಪಲ್ಲಟವನ್ನು ಮಾಡ್ತಾನ, ಅವತ್ತಿನ ದಿನ ಸಂಕ್ರಮಣ ಅಂತ ಕರಿತೀವಿ. ಹಂಗೆ ಏನು ಸೂರ್ಯ ಇದ್ದಾನ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ, ಆ ದಿನವನ್ನು ನಾವು ಸಂಕ್ರಮಣ ಅಂತೀವಿ. ಆ ಸೂರ್ಯ ಏನು ರಾಶಿ ಪ್ರವೇಶ ಮಾಡ್ತಾನ ಆ ರಾಶಿ ಹೆಸರಲ್ಲಿನ ಆ ಸಂಕ್ರಮಣದ ಹೆಸರನ್ನು ಕರಿತೀವಿ. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಕರ ಸಂಕ್ರಮಣ ಅಂದ್ರೆ ಮಕರ ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ ಅಂತ ಹಿಂಗೆ ಎಲ್ಲ ರಾಶಿಗಳ ಹೆಸರುಗಳನ್ನು ಯಾವತ್ತವ ಸೂರ್ಯ ಇದ್ದಾವ ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾನೆ ರಾಶಿಯಿಂದ ರಾಶಿಗೆ, ಆ ಸಂಕ್ರಮಣವನ್ನು
ಆ ರಾಶಿಯ ಸಂಕ್ರಮಣ ಅಂಥೇಳಿ ನಾವು ಸಾಮಾನ್ಯರೆಲ್ಲ ಕರಿತೀವಿ. ಅದೇ ರೀತಿ ಪಂಚಾಂಗದಾಗ ಕೂಡ ವರ್ಣನೆ ಅದ. ಹಿಂಗೆ ಪ್ರತಿ ತಿಂಗಳು ಸಂಕ್ರಾಂತಿ ಇರ್ತದೆ. ಮೇಷ ರಾಶಿಯಿಂದ ಹಿಡಿದ ಮೀನ ರಾಶಿವರೆಗೆ ಒಟ್ಟು ವರ್ಷದಾಗ 12 ಸಂಕ್ರಾಂತಿಗಳು ಬರ್ತಾವೆ. ಈ ಅಂದ್ರೆ ಚೈತ್ರ ಮಾಸದಿಂದ ಪೂರ್ಣ ಫಾಲ್ಗುಣ ಮಾಸದವರೆಗೂ ಒಂದು ಸಂಕ್ರಾಂತಿ ಇರ್ತದೆ. ಪ್ರತಿ ತಿಂಗಳು ಒಂದು ಸಂಕ್ರಾಂತಿ ಇರ್ತದೆ. ಈ ರೀತಿ 32 ಮಾಸಗಳ ಮುಗಿದ ಮ್ಯಾಲೆ ಅಥವಾ 33 ಒಂದು ಸಲ ಮಾಸಗಳ ಮುಗಿದ ಮ್ಯಾಲೆ ಸಂಕ್ರಾಂತಿ ಇರಂಗಿಲ್ಲ ಒಂದು ತಿಂಗಳು. ತಿಂಗಳಲ್ಲಿ ಸಂಕ್ರಾಂತಿ ಇರೋದಿಲ್ಲವೋ ಅಂದ್ರೆ ಸೂರ್ಯ ಇದ್ದಾವ ತನ್ನ ರಾಶಿ ಬದಲಾವಣೆಯನ್ನು ಮಾಡೋದಿಲ್ಲವೋ ಆ ಮಾಸವನ್ನು ನಾವೆಲ್ಲರೂ ಅಧಿಕ ಮಾಸ ಅಂತ ಕರಿತೀವಿ. ಈ ಅಧಿಕ ಮಾಸ ಸರ್ವೇ ಸಾಮಾನ್ಯವಾಗಿ 3 ವರ್ಷಕ್ಕೊಮ್ಮೆ ಬರ್ತದೆ. ಅಂದ್ರೆ ಹಿಂದೆ ಮುಂದೆ ಒಂದು 2-3 ತಿಂಗಳು ಆಗ್ತಿರ್ತದೆ. ಸಾಧಾರಣ ನಾವೆಲ್ಲರೂ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರ್ತದೆ ಅಂಥೇಳಿ ಜನಸಾಮಾನ್ಯರು ಹೇಳೋದನ್ನು ನೋಡೇವಿ. ಈ ಅಧಿಕ ಮಾಸವನ್ನು ಹೆಂಗೆ ಕರಿತೀವಿ ಅಂದ್ರೆ, ಈಗ ಈ ತಿಂಗಳ ಅಧಿಕ ಬಂತಂದ್ರೆ ಮುಂದಿನ ತಿಂಗಳ ಯಾವ ಮಾಸ ಇರ್ತದೆ. ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವೇಳೆ ಮುಂದಿನ ತಿಂಗಳು ಶ್ರಾವಣ ಮಾಸ ಇತ್ತಂದ್ರೆ ಅದ್ರ ಮೊದಲಿನ ತಿಂಗಳ ಒಂದು ವೇಳೆ ಅಧಿಕ ಮಾಸ ಬಂತಂದ್ರೆ ಅಧಿಕ ಶ್ರಾವಣ ಅಂತ ಕರಿತೀವಿ. ಹಂಗೆ ಮುಂದಿಂದಕ್ಕೆ ನಿಜ ಶ್ರಾವಣ ಅಂತ ಕರಿತೀವಿ, ನಿಜವಾದ ಶ್ರಾವಣಕ್ಕೆ. ಹಂಗೆ ಈ ವರ್ಷ ಅಂದ್ರೆ 2026ನೇ ಇಸ್ವಿಗೆ ಅಧಿಕ ಮಾಸ ಇದ್ದದ್ದು ಮೇ 17ರಿಂದ ಜೂನ್ 15 ತನಕ ಬಂದದ. ಅಂದ್ರೆ ಮುಂದಿನ ತಿಂಗಳು ಏನದ ಅಂದ್ರೆ ಜ್ಯೇಷ್ಠ ಮಾಸದ. ಅದಕ್ಕೆ ನಾವು ಇದಕ್ಕೆ ಅಧಿಕ ಜ್ಯೇಷ್ಠ ಅಂತ ಕರಿತೀವಿ, ಮುಂದಿನದನ್ನು ನಿಜ ಜ್ಯೇಷ್ಠ ಅಂತ ಕರಿತೀವಿ. ಇನ್ನು ನಿಮಗೆ ಅಧಿಕ ಮಾಸದ ಪೌರಾಣಿಕ ಹಿನ್ನೆಲೆ ಇರೋ ಕಥೆ ಹೇಳಬೇಕಂತಂದ್ರೆ, ಮೊದ್ಲು ಅಂದ್ರೆ ಈ ಮಾಸಗಳ ಆರಂಭ ಅಂದ್ರೆ ಈ ಎಲ್ಲಾನು ಏನು ನಮ್ದು ಪಂಚಾಂಗ ಎಲ್ಲ ನಿರ್ಣಯ ಆಗ್ಲಿಕತ್ತಿತ್ತು. ಆ ಟೈಮ್ನ್ಯಾಗ ವಿಷ್ಣು ಇದ್ದಾಮ ಏನು ಮಾಡ್ದಂದ್ರೆ ವೈಕುಂಠಕ್ಕೆ ಎಲ್ಲ ದೇವತೆಗಳನ್ನ ಕರೆಸಿ ಒಂದೊಂದು ಮಾಸಗಳನ್ನು ನೀವು ನೋಡ್ಕೋರಿ ಅಂತ ಒಂದೊಂದು ದೇವತೆಗಳಿಗೆ ವಹಿಸಿದಂತ. ಎಲ್ಲ ನಿರ್ಣಯ ಆತು. ಅಧಿಕ ಮಾಸಕ್ಕೆ ಯಾರೂ ತಯಾರಾಗಲಿಲ್ಲಂತ. ಎಲ್ಲ ದೇವತೆಗಳಿಗೆ ಒಂದೊಂದು ಮಾಸವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಿಯಮ ಮಾಡಿದ್ದ. ಆದ್ರೆ ಅಧಿಕ ಮಾಸಕ್ಕೆ ಯಾರೂ ಒಪ್ಕೊಳ್ಳಿಲ್ಲ. ಆವಾಗ ವಿಷ್ಣು ಇದ್ದಾವೇನು ಮಾಡ್ದ ಅಂದ್ರೆ ತಾನ ಆ ಮಾಸವನ್ನು ನೋಡ್ಕೋತೇನಿ ಅಂಥೇಳಿ ನಿರ್ಣಯ ಮಾಡಿ ಅದಕ್ಕನ ವಿಷ್ಣು ಇದ್ದಾವ ಅಧಿಕ ಮಾಸವನ್ನು ನೋಡ್ಕೊಲಿಕತ್ತ. ವಿಷ್ಣುಗೆ ಇನ್ನೊಂದು ಹೆಸರದ ಪುರುಷೋತ್ತಮ ಅಂಥೇಳಿ. ಅದಕ್ಕೆ ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಸಹಿತ ಕರೀತಾರೆ. ಇನ್ನು ಅಧಿಕ ಮಾಸದಾಗ ಅನೇಕ ರೀತಿಯ ಪೂಜೆ ಪುನಸ್ಕಾರ, ರಂಗೋಲಿ ಹಾಕ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ, ದೇವನಾಮಗಳ ಜಪ ಮಾಡ್ತಾರೆ, ದೇವನಾಮಗಳನ್ನು ಹಾಡ್ತಾರೆ, ಸ್ಮರಣೆ ಮಾಡ್ತಾರೆ, ಹಾಡು ಹಾಡ್ತಾರೆ, ಪದಗಳನ್ನು ಹಾಡ್ತಾರೆ, ಬಾಗಿಣಗಳನ್ನ ಕೊಡ್ತಾರೆ. ಇನ್ನೂ ಅನೇಕ ರೀತಿಯ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅಧಿಕ ಮಾಸದಾಗ ವಿಷ್ಣುವಿನ ಶಕ್ತಿ ಅಂದ್ರೆ ದೇವತಾ ಶಕ್ತಿ ಏನೋ ಅಧಿಕವಾಗಿರ್ತದಂತ. ಅದಕ್ಕಂತ ಹೇಳಿ ಈ ಸಮಯದಾಗ ಮಾಡಿದಂಥ ನಾವೇನು ಮಾಡಿದಂಥ ದಾನ ಧರ್ಮಗಳ ಪುಣ್ಯ ಎಲ್ಲ ಇದೇನು ಧರ್ಮಗಳನ್ನು ಮಾಡ್ತೀವಿ ಅದರ ಪುಣ್ಯ ಏನದ ಅಧಿಕ ಆಗಿರ್ತದ, ದುಪ್ಪಟ್ಟಾಗಿರ್ತದ, ತಿಪ್ಪಟ್ಟಾಗಿರ್ತದ ಅಂಥೇಳಿ ಏನು ಮಾಡ್ತಾರಂತಂದ್ರೆ ಎಲ್ಲರೂ ಈ ಸಮಯದಾಗ ಅಧಿಕ ಮಾಸದಾಗ ಅಲ್ದನ ಈ ತುಪ್ಪಟ್ಟು ತಿಪ್ಪಟ್ಟಂತೂ ಆಗೇ ಇರ್ತದ. ಅಲ್ದನ ಇನ್ನೊಂದಂದ್ರೆ ನಮ್ಮಲ್ಲಿರುವಂಥ ಹೊಲಸು ಅಂದ್ರೆ ಪಾಪ ಅಂದ್ರೆ ನಮ್ಮಲ್ಲಿರುವಂಥ ಮಲ ಅಂದ್ರೆ ಪಾಪ ಅದು ಒಂದು ಸಂಸ್ಕೃತ ಶಬ್ದ. ಹಂಗೆ ಅದೆಲ್ಲಾನು ನಮ್ಮಿಂದ ಈ ಅಧಿಕ ಮಾಸದಾಗ ನಾವು ದಾನ ಧರ್ಮಗಳನ್ನು ಮಾಡಿ ನಾಮ ಜಪತಪಗಳನ್ನು ಮಾಡಿದ್ರೆ ನಮ್ಮಿಂದ ಹೋಗುತ್ತದ ಅಂಥೇಳಿ ಈ ಮಾಸಕ್ಕೆ ಮಲಮಾಸ ಅಂತ ಸಹಿತ ಕರೀತಾರೆ. ಅಲ್ದನ ಏನು ಮಾಡ್ತಾರೆ ಈ ಅಧಿಕ ಮಾಸದಾಗ ಏನಂದ್ರೆ ಅಧಿಕವಾದ ಕಾರ್ಯಗಳಿಗೆ ಫಲ ಸಿಗ್ತದ ಅಂಥೇಳಿ ದಾನ ಧರ್ಮಗಳನ್ನು ಬಹಳವಾಗಿ ಮಾಡ್ತಾರೆ ಮತ್ತು ಧರ್ಮ ಕಾರ್ಯಗಳನ್ನು ಮಾಡ್ತಾರೆ. ಅಲ್ದನ ಈ ತಿಂಗಳ ಮಂಗಳ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ ಮಾಡಂಗಿಲ್ಲ ಮಂಗಳ ಕಾರ್ಯಗಳಂದ್ರೆ ಆ ತಿಂಗಳದಾಗ ಸಂಕ್ರಮಣ ಇರಂಗಿಲ್ಲ. ಅಂದ್ರೆ ಸೂರ್ಯ ಇದ್ದಾವ ರಾಶಿಯಿಂದ ರಾಶಿಗೆ ಹೋದ ದಿವಸ ಸಂಕ್ರಮಣ ಇರ್ತದ ಅಂತ ಹೇಳಿದ್ದಲ್ಲ ನಿಮಗೆ. ಹಂಗೆ ಸೂರ್ಯ ಇದ್ದಾವ ರಾಶಿಯಿಂದ ಹೋಗ್ಲಾರ್ದ ಅದೇ ರಾಶಿಯಲ್ಲಿ ಉಳಿದಿದ್ದಕ್ಕೆ ಅದು ಸಂಕ್ರಮಣ ಇರಂಗಿಲ್ಲ. ಸಂಕ್ರಮಣ ಇರಂಗಿಲ್ಲ ಅಂದ್ರೆ ಏನಾಯ್ತು, ಸೂರ್ಯ ಅದ ಜಾಗದಾಗ ನಿಂತ ಚಂದ್ರಮ ಇದ್ದಾವ ತಿರುಗಲಿಕತ್ತಿದ್ದ. ಅವರಿಬ್ಬರ ನಡುವೆ ಇರೋವಂಥ ಏನು ವ್ಯತ್ಯಾಸ, ವೇಗದ ವ್ಯತ್ಯಾಸ ಆಗತ್ತದ ಆ ತಿಂಗಳದಾಗ. ಅದರಿಂದ
ಅನೇಕ ವಾತಾವರಣದಾಗೆಲ್ಲ ಅನೇಕ ವಿಧವಾದಂಥ ವ್ಯತ್ಯಾಸಗಳಾಗ್ತಾವ. ಅದರಿಂದ ರೋಗ ರುಜಿನಗಳು ಬರೋ ಅಂಥ ಪರಿಸ್ಥಿತಿನೂ ಎದುರಾಗಬಹುದು ಅಂಥೇಳಿ ಆ ತಿಂಗಳವನ್ನು ಧರ್ಮ ಕಾರ್ಯಗಳಿಗೆ ಮೀಸಲಾಗಿಟ್ಟು ಆ ತಿಂಗಳ ಯಾವುದೇ ತರಹದ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂಥೇಳಿ ನಿರ್ಣಯ ಮಾಡಿ ನಮ್ಮ ಶಾಸ್ತ್ರದಾಗ ಇದೆಲ್ಲ ಹೇಳ್ಯಾರ. ಹಿಂಗೆ ಆ ತಿಂಗಳ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡ್ಯಾರ. ಆ ತಿಂಗಳ ಶುಭ ಕಾರ್ಯಗಳನ್ನು ನಿಷೇಧ ಮಾಡಿದ ಕಾರಣಕ್ಕೂ ಸಹ ಈ ತಿಂಗಳನ್ನು ಅಂದ್ರೆ ಅಧಿಕ ಮಾಸವನ್ನು ಮಲಮಾಸ ಅಂತ ಸಹಿತ ಕರೀತಾರೆ. ಇನ್ನು ನಿಮಗೆ ವಿಜ್ಞಾನದ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ಚಂದ್ರ ಭೂಮಿ ಸುತ್ತಲಿಕ್ಕೆ 29 ದಿವಸ ತಗೋತಾನೆ. ಇದಕ್ಕೆ ಏನಂತೀವಿ ಚಂದ್ರಮಾನ ಅಂತ ಕರಿತೀವಿ. ಇನ್ನು ಲೆಕ್ಕಾಚಾರದ ಪ್ರಕಾರ 12 ಮಾಸಗಳಂದ್ರೆ ಎಷ್ಟು ರೀ? 354 ದಿನಗಳು. ಒಂದು ಚಾಂದ್ರಮಾನ ವರ್ಷವನ್ನು ಒಂದು ಸಂವತ್ಸರ ಅಂತೂ ಕರೀತಾರೆ. ಅದೇ ರೀತಿ ಭೂಮಿ ಸೂರ್ಯನ ಸುತ್ತಲಿಕ್ಕೆ 365 ದಿನಗಳು ಬೇಕು. ಹೌದೋ ಇಲ್ಲೋ? ಅಂದ್ರೆ ಹಿಂಗೆ ಸೌರಮಾನ ವರ್ಷಕ್ಕಿಂತಲೂ ಚಂದ್ರಮಾನ ವರ್ಷ 11 ದಿವಸ ಸಣ್ಣದಿರ್ತದೆ. ಈ ರೀತಿ 3 ವರ್ಷಕ್ಕೊಮ್ಮೆ ಅಂದ್ರೆ ಸರ್ವೇ ಸಾಧಾರಣವಾಗಿ 32 ಅಥವಾ 33 ತಿಂಗಳಿಗೊಮ್ಮೆ 30 ದಿನಗಳ ಚಂದ್ರಮಾನ ವರ್ಷ ಹಿಂದುಳಿತದೆ. ಆ ರೀತಿ ಏನು ಚಂದ್ರಮಾನ ವರ್ಷ ಹಿಂದುಳಿದದ ಆ ಚಂದ್ರಮಾನ ಸೂರ್ಯಮಾನ ವರ್ಷಕ್ಕೆ ಸಮನಾಗಬೇಕು. ಚಂದ್ರಮಾನ ವರ್ಷ ಸೂರ್ಯಮಾನ ವರ್ಷ ಎರಡೂ ಸಮನಾಗಬೇಕು ಅಂಥೇಳಿ ಒಂದು ಮಾಸವನ್ನು ಸೇರಿಸಲಾಗ್ಯದ. ಅದೇ ಅಧಿಕ ಮಾಸ. ಕಥೆ ಕೇಳಿದ್ರಲ್ಲ, ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ. ಹೆಂಗೆ ಕಥೆ ಇತ್ತು ಕಾಮೆಂಟ್ ಮಾಡಿರಿ. ಮತ್ತೆಂಥ ಕಥೆ ಹೇಳಿ ಅನ್ನೋದನ್ನು ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ನನ್ನ ಕಥೆಗಳನ್ನು ಕಾಯಂ ಆಗಿ ಕೇಳ್ರಿ. ಧನ್ಯವಾದ.